ದಾಖಲೆಗಳನ್ನು ಕ್ರೋಢೀಕರಿಸಿ ಹಿಂದೆ ಇದ್ದಿದ್ದನ್ನು PDOನ ಇಲ್ಲಿ ಸ್ಪಾಟ್ ಕರೆಸಿ ಯಾವ ರೀತಿ ದಾಖಲೆಗಳನ್ನು ಪಡೆದು ಈ ರೀತಿ ಮಾಡಿದ್ದಾರೆ ಮತ್ತು ಸ್ಕೆಚ್ ಎಲ್ಲ ಹೆಂಗೆ ಬಂತು ಏನು ಅದೆಲ್ಲ ಪರಿಶೀಲನೆ ಮಾಡಿ ಏನು ತಪ್ಪಾಗಿದೆ ಅದನ್ನು ಕ್ರಮ ಮಾಡ್ತೀವಿ ಅಲ್ವಾ. ಎಲ್ಲಿ ತಪ್ಪಾಗಿದೆ ಆ ಥರ ಆಗ್ಬೋದಾ? ಸರಿ, ಆಗ್ಬೋದಲ್ವಾ? ನೆಕ್ಸ್ಟ್ ವೀಕಲ್ಲಿ ಸರ್ ಅತಿ ಶೀಘ್ರದಲ್ಲೇ ನಿಮ್ಮ ಇಂಟಿಮೇಷನ್ ಮಾಡ್ತೀನಿ. ನೀವೆಲ್ಲ ಸ್ಪಾಟಲ್ಲಿರ್ರಿ. ಮತ್ತೆ ಅಲ್ಲಿ ಎಲ್ಲಿ ಸರ್ವೆ ನಂಬರ್ ಬರುತ್ತೆ ಅವ್ರು ಸರ್ವೇಯನ್ನು ಕರ್ಕೊಂಬರೋಣ. ಸರಿ ಸರ್, ಸರ್ವೇರ್ ಕರ್ಕೊಂಡ್ಬಂದ್ರೆ ಎಲ್ಲಿ ಸರ್ವೆ ನಂಬರ್ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಮೊದಲೇ ದಿವಸ ನಿಮಗೂ ಗೊತ್ತಿರಲ್ಲ, ಈ ಸೊತ್ತು ಆಗೋಕ್ಕಿಂತ ಮುಂಚೆನೆ ಮನೆಗೆ ಆಗೋಗಿರುತ್ತೆ. ಈಗ ಈ ಸೊತ್ತುಗಳಾಗ್ತಾ ಇರೋದು ಅಲ್ವಾ. ಅದಕ್ಕೆ ಹಿಂದಿನ ದಾಖಲೆಗಳೆಲ್ಲ ಪರಿಶೀಲನೆ ಮಾಡೋಣ, ಎಲ್ಲಿ ತಪ್ಪಾಗಿದೆ ಅಲ್ಲಿ ಸರಿಪಡಿಸೋಣ. ಸರಿ ಸರ್, ಆಗ್ಬೋದಲ್ಲ? ಒಬ್ಬರ ಮೇಲೆ ಒಬ್ರು ಬಿದ್ದರೆ ಏನು ಪ್ರಯೋಜನ? ಸರಿ ಸರ್, ಆಯ್ತು ಸರ್ ಅಲ್ವಾ. ಓಕೆ ಮಾಡೋಣ. ಒಂದಿನ ಫುಲ್ ಟೈಮ್ ಬಿಟ್ರೆ ಸರ್, ಸ್ವಲ್ಪ ಟೈಮ್ ಬಿಟ್ರೆ ಬೇರೆದೆಲ್ಲ ಮಾಡ್ತಾ ಇದ್ದಾರೆ. ಊರಿಗೆಲ್ಲ ಮತ್ತೆ ರಿಜಿಸ್ಟರ್ ಮಾಡಿಬಿಡ್ತಾರೆ ಸರ್. ಮತ್ತೆ ಅವರು ಬಿಟ್ರೆ ಮತ್ತೆ ಬೇಡದನ್ನು ಕೂಡ ಅಬ್ಜೆಕ್ಷನ್ ಕೊಟ್ಟರೆ ಮಾಡ್ಕೊಡ್ತಾರೆ ಅವರು. ಮನೆ ಕಟ್ಟಿ 20-25 ವರ್ಷ ಆಗಿದೆ. ಈ ಸತ್ತುಗಳಾಗಿರೋದು ಇವಾಗ ನೋಡ್ಬಿಟ್ಟು ಅದೇ ನೋಡಿ ಸರ್, ಈ ಸೊತ್ತು ಪಕ್ಕಕ್ಕೆ ಬಿಡಿ, ಹಿಂದಿನ ದಾಖಲೆ ಪರಿಶೀಲನೆ ಮಾಡಿ. ಮನೆಗೆ ಲೈಸೆನ್ಸ್ ಕೊಟ್ಟಿರ್ತಾರೆ, BP ಖಾತಾನು ಇರುತ್ತೆ ಅಲ್ವಾ. ಇವಾಗ ಈ ಸೊತ್ತು ಇರೋದು, ಆಮೇಲೆ ಇವ್ರು ಮನೆ ಕಟ್ಕೊಂಡಿರೋಕೆ ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾರೆ. ಈ ಸೊತ್ತು ಬರೋಲ್ಲ, ಸುಮ್ಮನೆ ಈ ಸೊತ್ತು ಬರಲ್ಲ. ಈಗ ಒಂದು ದಿನಾಂಕ ಫಿಕ್ಸ್ ಮಾಡಿ ಪರಿಶೀಲನೆ ಮಾಡಿ, ಅರ್ಥ ಆಯ್ತಾ? ಒಬ್ಬ ಇವಾಗ ಹಿಂದೆ ಇರೋ PDOನ ಕರ್ಸೋಣ, ಇಲ್ಲಿರೋರು ಇರ್ತಾರೆ, ಎಲ್ಲಿ ಏನು ತಪ್ಪಾಗಿದೆ ಆ ಥರ ಎಲ್ಲನೂ ಪರಿಶೀಲನೆ ಮಾಡಿ ಎಲ್ಲಿ ತಪ್ಪಾಗಿದೆ ಅಲ್ಲಿ ಸರಿಪಡಿಸೋಣ. ಏನು ತಪ್ಪಾಗಿದ್ರೆ ಅದನ್ನು ವಜಾ ಮಾಡೋಣ. ತಪ್ಪಾಗಿರೋದು ಇದು ಕೇಸ್ ಹಳೆಯದು ಅಲ್ವಾ. ಮೊಬೈಲ್ ಇತ್ತಾ? ಮೊಬೈಲಲ್ಲಿ ಮಾಡ್ತಾ ಇದ್ದ? ಆದಷ್ಟು ಬೇಗ ಸಾಲ್ವ್ ಮಾಡಬೇಕು ಸರ್, ಡಿಲೇ ಮಾಡಬಾರ್ದು. ಮಾಡೋಣ, ಸಮಸ್ಯೆ ಬಂದಿದೆ ಕ್ಲಿಯರ್. ಡಿಲೇ ಮಾಡಬಾರ್ದು ನೀವು ಕೂಡ ಏನಾಯ್ತು ಬೇಡ, ತಗೊಂಡು ಏನು ಮಾಡೋಕ್ಕೂ ಆಗೋದಿಲ್ಲ. ಅದನ್ನೆಲ್ಲ ಸರಿ ಯಾರು ಇರ್ಲಿ. ఏమన్నా బాగుందండి పొడదామని ಆಯ್ತು, ನ್ಯಾಯ ಸಿಗುತ್ತೆ. ಈಗ ನೀವು ನ್ಯಾಯಕ್ಕೆ ಹೋಗ್ಬೇಕು, ಅಲ್ಲಿ ಹಾಜರಾಗಬೇಕು, ನಿಮ್ಮ ನೋಟಿಸ್ ಹಾಕಿದ್ದಾರೆ. ಅದ್ರ ಬಗ್ಗೆ ಅವ್ರು ಸುಮ್ಮನೆ ಇರ್ಬೇಕು ಮನೆಯಲ್ಲಿ. ಯಾರನ್ನು ಸಾಯಿಸಕ್ಕಾಗಲ್ಲ. ಹಂಗೆ ಹೇಳ್ಬಿಟ್ಟು ಇವಾಗ ಸ್ವಾಮಿ నేను ఖాళీ 10,000 సార్ పూర్తి నేను ఇచ్చింది. అబ్బోయి 5 సేది నాకు యాదిచ్చు. ఒక సైడ్ పోయి ఆడన అనకు అంతా అమ్ముకోండి. అనకు ఈ సైడ్ నీ చేయాలి, కోపేస్తా. ఈ సైడ్ అయినా పని ఇది ఇంకా ఆల్రెడీ జాస్తి ఉంది, నువ్వు పెట్టుకోవాలి. ఇట్లే చెప్తాను. మా ఇంట్లో గలాట్ ఉంది. ಈಗ ಡೀಸೆಂಟ್ ಆಗಿ ಅವತಂದಿರೋದು ಅದು ಕನ್ವರ್ಷನ್ ಕಾಪಿ ಹೊಸದಾಗಿ ಮಾಡಿಸ್ಕೊಂಡ್ ಬಂದಿರೋ ಕಾಪಿಗಳು ಈಗ ಎಲ್ಲ ಒಂದು ಇದು ವರದರಾಜ ಎಲ್ಲ ದಾಖಲೆಗಳು ಸಂಬಂಧಪಟ್ಟಿರೋದು ಎಲ್ಲ ಕೊಟ್ಟಿದ್ದೀವಿ. ನೀಟಾಗಿ ಕೊಡಿ. ಹಿಂದೆ ಏನಿತ್ತು, ಆಮೇಲೆ ಪಾಣಿ ಏನಾಯ್ತು, ರೇಟಿಂಗ್ ಅಲ್ಲಿ ಪಾಣಿ ಇದ್ರೆ ಅದನ್ನು ಕೊಡಿ, ಕಂಪ್ಯೂಟರ್ ಪಾಣಿ ಇದ್ರೆ ಅದೇ ಕೊಡಿ. ಆಮೇಲೆ ಅದಾದ ನಂತರ ನಮ್ಮ ಪಂಚಾಯತ್ನಲ್ಲಿ ಎಂಟ್ರಿ ಇರುತ್ತೆ, ಯಾರ್ಯಾರ ಹೆಸರು, ಈ ಮನೆ ಯಾರ್ದು, ಆ ಮನೆ ಯಾರ್ದು, ಈ ಮನೆ ಯಾರ್ದು ಅಂತ. ಅದೆಲ್ಲ ಸ್ವಲ್ಪ ನೋಡಿ. ಸರ್ ಎಲ್ಲ ಗ್ರಾಮಸ್ಥರ ಪರವಾಗಿ ಇವತ್ತು ಇಒ ಸರ್ ಬಂದಿದ್ರು. ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಇಲ್ಲಿರುವಂಥ ಏನು ವಾಸಿಸ್ತಿರುವ ಎಲ್ಲರ ಪರವಾಗಿ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕೆಂದರೆ ಸಾವಿರಾರು ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದಾದಷ್ಟು ನೀವು ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಇಂಟಿಮೇಷನ್ ಮಾಡ್ತಿರೋ ಅಥವಾ ನಿಮ್ಮ ಕೈಯಲ್ಲಿದ್ದರೆ ನೀವು ನಿಮ್ಮ ಕೈಯಲ್ಲಿ ಆಗೋಂಗಿದ್ರೆ ನೀವು ಇಂಟಿಮೇಷನ್ ಮಾಡಿ. ಅಕ್ರಮವಾಗಿ ಕೂಡ ಒಂದು ಸ್ವಲ್ಪ ಈ ಸೊತ್ತುಗಳಾಗಿದೆ, ಒಂದು ಸ್ವಲ್ಪ ಆದಷ್ಟು ಬೇಗ ನೋಡಿ ನಮಗೆ ಸ್ಪಂದಿಸಬೇಕು ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಒಂದು ವಂದನೆ.